God is good. ದೇವರು ಒಳ್ಳೆಯವನು. And we are here to bring you a good news from God. ನಿಮಗೆ ಒಂದು ದೇವರಿಂದ ಒಂದು ಶುಭ ಸಂದೇಶವನ್ನು ಕೊಡಲಿಕ್ಕೆ ನಾವು ಇಲ್ಲಿದ್ದೇವೆ. Even today we would like to meditate from Luke chapter 19. ಇವತ್ತು ಸಹ ನಮ್ಮ ವಾಕ್ಯ ಭಾಗವನ್ನು ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯದಿಂದ ನಿಮಗೆ ಹೇಳಲು ಇಚ್ಛಿಸುತ್ತೇವೆ. So in the last message we shared about how when Jesus was approaching Jericho there was a blind man who wanted to see. ಕಳೆದ ಸಂದೇಶದಲ್ಲಿ ನಾವು ನಿಮ್ಮೊಟ್ಟಿಗೆ ಹಂಚಿಕೊಂಡೆವು, ಯೇಸು ಸ್ವಾಮಿ ಯೆರಿಕೋ ಪಟ್ಟಣಕ್ಕೆ ಹೋಗಬೇಕಾದ್ರೆ ಒಬ್ಬ ಕುರುಡನು ಆತನು ಅಪೇಕ್ಷಿಸಿದನು ನೋಡ್ಲಿಕ್ಕೆ ಎಂಬುದಾಗಿ. So now Jesus entered Jericho. ಈಗ ಯೇಸು ಸ್ವಾಮಿ ಯೆರಿಕೋ ಪಟ್ಟಣವನ್ನು ತಲುಪಿದ್ದಾರೆ. Even there was a man who wanted to see Jesus. ಇಲ್ಲಿಯೂ ಸಹ ಒಬ್ಬ ವ್ಯಕ್ತಿ ಯೇಸು ಸ್ವಾಮಿಯನ್ನು ನೋಡಲು ಅಪೇಕ್ಷಿಸುತ್ತಿದ್ದಾನೆ. When Jesus entered, ಯೇಸು ಸ್ವಾಮಿ ಯೆರಿಕೋ ಪಟ್ಟಣದ ಒಳಗೆ ಹೋದಾಗ this man called Zacchaeus, ಈ ಮನುಷ್ಯನು ಜಕಾಯನೆಂಬ ಮನುಷ್ಯನು, he was a very short man. ಆತನು ಒಬ್ಬ ಕುಳ ಮನುಷ್ಯನಾಗಿದ್ದನು. He was a tax collector. ಆತನು ಒಬ್ಬ ಸುಂಕ ವಸೂಲಿ ಮಾಡುವ ಆತನಾಗಿದ್ದನು. Because he was short and people were crowded around Jesus, ಆತನು ಕುಳ್ಳ ಮನುಷ್ಯನಾದ್ದರಿಂದ ಜನರು ಆ ಯೇಸುವನ್ನು ಮುತ್ತುಕೊಂಡಿದ್ದಾಗ, so he climbed a sycamore tree and he was on the tree. ಜಕಾಯನು ಒಂದು ಆಲದ ಮರವನ್ನು ಏರಿದನು. Hallelujah. Hallelujah. I would like to give a comparison. ನಾನು ಇಲ್ಲಿ ನಿಮಗೆ ಒಂದು ವಿಭಿನ್ನತೆಯನ್ನು ತೋರಿಸಲಿಕ್ಕೆ ಇಷ್ಟಪಡುತ್ತೇನೆ. Outside Jericho and inside Jericho, ಯೆರಿಕೋ ಪಟ್ಟಣದ ಹೊರಗೆ ಯೆರಿಕೋ ಪಟ್ಟಣದ ಒಳಗೆ two people had the same intention to see. ಇಬ್ಬರು ವ್ಯಕ್ತಿಗಳಿಗೆ ಒಂದೇ ಗುರಿ ಇತ್ತು, ನೋಡಬೇಕು ಎಂಬುದಾಗಿ. But two are very different people. ಆದ್ರೆ ಇಬ್ರು ಸಹ ವಿಭಿನ್ನ ವ್ಯಕ್ತಿಗಳು. Outside Jericho is a blind man. ಯೆರಿಕೋ ಪಟ್ಟಣದ ಹೊರಗೆ ಹುಟ್ಟು ಕುರುಡ. But this man had eyes to see. ಯೆರಿಕೋ ಪಟ್ಟಣದ ಒಳಗೆ ಆತನಿಗೆ ದೃಷ್ಟಿ ಇತ್ತು ಯೇಸುವನ್ನು ನೋಡ್ಲಿಕ್ಕೆ. Man outside Jericho, he was very poor. He is a beggar. ಯೆರಿಕೋ ಪಟ್ಟಣದ ಹೊರಗೆ ಇರುವ ಒಂದು ಮನುಷ್ಯ ಆತನು ಭಿಕ್ಷೆ ಬೇಡುವಂತನು, ಆತನು ಬಡವನಾಗಿದ್ದನು. The inside there is a man who is rich. He is a tax collector. ಯೆರಿಕೋ ಪಟ್ಟಣದಲ್ಲಿ ಇರುವ ಆತನು ಧನಿಕನಾಗಿದ್ದನು, ಆತನು ಒಂದು ಸುಂಕ ವಸೂಲಿ ಮಾಡುವ ಆತನಾಗಿದ್ದನು. The man outside he was sitting down, but man inside he was sitting upon the tree. ಯೆರಿಕೋ ಪಟ್ಟಣದ ಹೊರಗಿದ್ದಾತನು ಆತನು ಕೆಳಗೆ ಕೂತಿದ್ದನು. ಯೆರಿಕೋ ಪಟ್ಟಣ ಒಳಗಿದ್ದಾತನು ಆತನು ಒಂದು ಆಲದ ಮರದ ಮೇಲೆ ಕೂತಿದ್ದನು. So people were shouting at this man, but no one had the guts to shout at this tax collector. ಯೆರಿಕೋ ಪಟ್ಟಣದ ಹೊರಗಿದ್ದ ಮನುಷ್ಯನ ಮೇಲೆ ಜನರು ಗದರಿಸಿದರು, ಆದ್ರೆ ಯಾರಿಗೂ ಸಹ ಧೈರ್ಯ ಇರಲಿಲ್ಲ ಯೆರಿಕೋ ಪಟ್ಟಣದ ಒಳಗಿದ್ದ ಆತನ ಮೇಲೆ ಆ ಒಂದು ಸುಂಕ ವಸೂಲಿ ಮಾಡುವ ಆತನ ಮೇಲೆ ಗದರಿಸಲು. This man who was sitting down, Jesus told, bring him up. ಈ ಕೆಳಗೆ ಕೂತಂತ ಮನುಷ್ಯನನ್ನು ನೋಡಿ ಯೇಸು ಹೇಳಿದನು, ಆತನನ್ನು ಕರೆತನ್ನಿ ಎಂಬುದಾಗಿ. So man who was sitting on the tree, Jesus told, you come down. ಈ ಆಲದ ಮರದ ಮೇಲೆ ಕೂತಂತ ಆ ಮನುಷ್ಯನಿಗೆ ಯೇಸು ಹೇಳಿದ್ದು, ಕೆಳಗೆ ತಟ್ಟನೆ ಬಾ ಎಂಬುದಾಗಿ. So here I would like to share the character of Jesus Christ. ಇಲ್ಲಿ ಯೇಸು ಸ್ವಾಮಿಯ ಬಗ್ಗೆ ನಾನು ಸ್ವಲ್ಪ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. No matter you're poor or rich, ನೀನು ಬಡವನೋ ಅಥವಾ ಧನಿಕನೋ, whether you are literate or illiterate, ನೀನು ವಿದ್ಯಾಭ್ಯಾಸ ಹೊಂದಿದಾತನೋ ಅಥವಾ ವಿದ್ಯಾಭ್ಯಾಸ ಹೊಂದದಲ್ಲಿಲ್ಲ ಆತನೋ, whether you are influential or non-influential, ನಿನಗೆ ಬೇಕಾದಂತ ಅಧಿಕಾರ ಉಂಟೋ ಇಲ್ಲವೋ, if you are sitting down he will make you to stand, and if you are up he will make you come down. ನೀನು ಕೆಳಗೆ ಕೂತಿದ್ದರೆ ನಿನ್ನನ್ನು ಮೇಲಕ್ಕೆ ಎತ್ತುತ್ತಾನೆ, ನೀನು ಮೇಲಿದ್ದರೆ ನಿನ್ನನ್ನು ಕೆಳಗೆ ಇಳಿಸುತ್ತಾನೆ. Jesus treats everybody equally. ಎಲ್ಲರನ್ನು ಸರಿಸಮಾನವಾಗಿ ಯೇಸು ಸ್ವಾಮಿ ನೋಡುವ ಆತನಾಗಿದ್ದಾನೆ. This beggar who was sitting down, Jesus did not go and sit down, but instead of that he made to stand up and come to ಈ Jesus. ಕೆಳಗೆ ಕೂತಿದ್ದ ಭಿಕ್ಷಕನೊಟ್ಟಿಗೆ ಯೇಸು ಸ್ವಾಮಿ ಹೋಗಿ ಕೂರಲಿಲ್ಲ, ಬಳಿಕ ಆತನನ್ನು ಆತನ ಬಳಿಗೆ ಕರೆತರಲು ಹೇಳಿದನು. This man who was upon the tree, Jesus did not jump on the tree to be in that status, but he made him to come down. ಈ ಆಲದ ಮರದ ಮೇಲೆ ಕೂತ ಆತನ ಹೊಟ್ಟೆಗೆ ಹೋಗಿ ಮರದ ಮೇಲೆ ಯೇಸು ಸ್ವಾಮಿ ಕೂತಿಲ್ಲ, ಬಳಿಕ ಆತನನ್ನು ಇಳಿದು ಬಾ ಎಂಬುದಾಗಿ ಹೇಳಿದರು. No matter who you are, Jesus treats everyone equally. ನೀನು ಯಾರೇ ಆಗಿದ್ದರೂ ಯೇಸು ಸ್ವಾಮಿ ಎಲ್ಲರನ್ನು ಸರಿಸಮಾನವಾಗಿ ನೋಡುವ ಆತನಾಗಿರುತ್ತಾನೆ. And when Jesus came near the tree, ಯೇಸು ಸ್ವಾಮಿ ಆ ಮರದ ಬಳಿಗೆ ಬಂದಾಗ, so he says, Zacchaeus, come down
ಜಕಾಯನೇ ತಟ್ಟೆನೆಂದು ಇಳಿದು ಬಾ ಎಂಬುದಾಗಿ ಹೇಳಿದನು. Immediately come down. ತಟ್ಟನೆ ಇಳಿದು ಬಾ ಎಂಬುದಾಗಿ ಹೇಳಿದನು. And Jesus is telling, I must stay in your house. ಯೇಸು ಸ್ವಾಮಿ ಹೇಳುತ್ತಿದ್ದಾರೆ, ನಾನು ನಿನ್ನ ಮನೆಯಲ್ಲಿ ಉಳ್ಕೊಳ್ಳಬೇಕು ಎಂಬುದಾಗಿ. Hallelujah. Hallelujah. The man outside also had a desire to see. ಹೊರಗೆ ಇದ್ದ ಮನುಷ್ಯನಿಗೂ ಒಂದು ಅಪೇಕ್ಷೆ ಇತ್ತು ನೋಡ್ಲಿಕ್ಕೆ. But this man who is a rich man also has a desire just not to see, but to see Jesus. ಈ ಒಂದು ಒಳಗೆ ಇದ್ದ ಮನುಷ್ಯನಿಗೆ ಆತನಿಗೂ ನೋಡಬೇಕೆಂಬುದಾಗಿ ಇಷ್ಟ ಇತ್ತು, ಆದ್ರೆ ಬರೀ ನೋಡುವುದಲ್ಲ, ಯೇಸು ಸ್ವಾಮಿಯನ್ನು ನೋಡ್ಲಿಕ್ಕೆ ಇಷ್ಟ ಇತ್ತು. For his surprise, ಆತನ ಆಶ್ಚರ್ಯಕ್ಕೆ Jesus is voluntarily asking this man, saying that today I want to come and stay in your house. ಯೇಸು ಸ್ವಾಮಿ ತನ್ನ ಸ್ವಚಿತ್ತದಿಂದ ಕೇಳುತ್ತಿದ್ದಾರೆ, ನಾನು ನಿನ್ನ ಬಳಿಗೆ ಬರಲಿಕ್ಕೆ ನಿನ್ನ ಮನೆಯಲ್ಲಿ ಉಳ್ಕೊಳ್ಳಿಕ್ಕೆ ಇಷ್ಟಪಡುತ್ತಿದ್ದೇನೆ ಎಂಬುದಾಗಿ. The entire people of Jericho is not favorable to this man. ಎರಿಕೋ ಪಟ್ಟಣದ ಜನರು ಈ ಮನುಷ್ಯನ ವಿರುದ್ಧವಾಗಿ ಇದ್ದರು. Hallelujah. Hallelujah. But Jesus wants to go to that man to stay. ಆದರೆ ಯೇಸು ಸ್ವಾಮಿಗೆ ಆ ಮನುಷ್ಯನ ಮನೆಗೆ ಹೋಗಿ ಉಳ್ಕೊಳ್ಳಬೇಕೆಂಬುದಾಗಿ ಅಪೇಕ್ಷೆ. Maybe one of the main reasons. ಕೆಲವೊಂದು ಉದ್ದೇಶಗಳು ಇರಬಹುದು. He has not come to see Jesus to receive some blessings. ಆತನು ಯೇಸು ಸ್ವಾಮಿಯನ್ನು ನೋಡಿ ಏನೋ ಆಶೀರ್ವಾದವನ್ನು ಹೊಂದಿಕೊಳ್ಳಲಿಕ್ಕೆ ಬಂದಿರಲಿಲ್ಲ. But he had a great desire just to see Jesus. ಆತನಿಗೆ ಒಂದು ದೊಡ್ಡ ಅಪೇಕ್ಷೆ ಉಂಟು, ಬರೀ ಯೇಸುವನ್ನು ನೋಡಬೇಕು ಎಂಬುದಾಗಿ. If you have that kind of desire in your heart, ನಿಮಗೆ ಈ ರೀತಿಯಾದಂತ ಒಂದು ಆಲೋಚನೆ ನಿಮ್ಮ ಮನಸ್ಸಿನಲ್ಲಿದ್ದರೆ, Jesus would love to come and stay in your house. ಯೇಸು ಸ್ವಾಮಿಗೆ ಆಶೆ ಉಂಟು ನಿಮ್ಮ ಮನೆಯೊಳಗೆ ಬಂದು ನಿಮ್ಮೊಟ್ಟಿಗೆ ವಾಸ ಮಾಡಲಿಕ್ಕೆ. How glad this man might have felt. ಇಷ್ಟೊಂದು ಸಂತೋಷ ಈ ಮನುಷ್ಯನಿಗೆ ಆಗಿರಬಹುದು. He just wanted to see Jesus, but now he's able to have Jesus stay with him. ಈ ಮನುಷ್ಯನು ಬರೀ ಯೇಸು ಸ್ವಾಮಿಯನ್ನು ನೋಡ್ಲಿಕ್ಕೆ ಇಷ್ಟಪಟ್ಟನು, ಆದ್ರೆ ಈಗ ಯೇಸು ಸ್ವಾಮಿ ಆತನ ಮನೆಯೊಳಗೆ ಬರ್ಲಿಕ್ಕೆ ಇಷ್ಟಪಡುತ್ತಿದ್ದ. Because in the verse 6 we see that he came down at once and welcomed him gladly. ಯಾಕಂದ್ರೆ 6ನೇ ವಚನದಲ್ಲಿ ನಾವು ನೋಡುತ್ತೇವೆ, ಆತನು ಥಟ್ಟನೆ ಇಳಿದು ಬಂದು ಸಂತೋಷದಿಂದ ಯೇಸು ಸ್ವಾಮಿಯನ್ನು ಆಮಂತ್ರಿಸಿದನು ಎಂಬುದಾಗಿ. If we just start thinking about his gladness, ಆತನ ಒಂದು ಸಂತೋಷದ ಬಗ್ಗೆ ನಾವು ನೋಡುವುದಾದರೆ, it is beyond our imagination. ಅದು ನಮ್ಮ ಆಲೋಚನೆಗೂ ಮೀರಿದಂತದ್ದು. So today God wants to make you glad. ಇವತ್ತು ದೇವರು ನಿಮ್ಮನ್ನು ಸಂತೋಷ ಪಡಿಸಲಿಕ್ಕೆ ಇಷ್ಟಪಡುತ್ತಿದ್ದಾನೆ. But what happened? ಅದೇ ಏನಾಯ್ತು? But all the people who are celebrating while Jesus is coming to Jericho, everybody were like saddened. ಎಲ್ಲಾ ಜನರು ಯೇಸು ಸ್ವಾಮಿ ಯೆರಿಕೋ ಪಟ್ಟಣದೊಳಗೆ ಬರುತ್ತಿದ್ದಾರೆ ಎಂಬುದಾಗಿ ತಿಳಿದಾಗ ಉಲ್ಲಾಸ ಸಂಭ್ರಮದಿಂದ ಇದ್ದವರು ಅವರೆಲ್ಲರಿಗೂ ನಿರಾಶೆಯಾಯಿತು. All this while everybody were glad. ಇಷ್ಟುವರೆಗೂ ಎಲ್ಲರೂ ಸಂತೋಷದಿಂದಿದ್ದರು. But now only Zacchaeus is glad, but everybody is sad. ಇವಾಗ ಬರೀ ಜಕಾಯನು ಸಂತೋಷದಿಂದಿದ್ದಾನೆ, ಇನ್ನೆಲ್ಲರೂ ದುಃಖತಪ್ತರಾಗಿದ್ದಾರೆ. Hallelujah. Hallelujah. Why was people sad at that moment? ಯಾಕೆ ಈ ಸಮಯದಲ್ಲಿ ಜನರು ನಿರಾಶೆಗೊಂಡಿದ್ದಾರೆ? Because of the Zacchaeus, people were really peeled off. ಈ ಜಕಾಯನ ನಿಮಿತ್ತವಾಗಿ ಅನೇಕರು ತುಂಬಾ ಬಡವರಾಗಿಬಿಟ್ಟಿದ್ದಾರೆ. Because this man was collecting tax. ಯಾಕಂದ್ರೆ ಈ ಮನುಷ್ಯನು ಸುಂಕ ವಸೂಲಿ ಮಾಡುತ್ತಿದ್ದನು. And people were doing hard work, and after that they have to give the hardened money as a tax to him. ಜನರು ತುಂಬಾ ಕಷ್ಟಪಟ್ಟು ಅವರು ತಮ್ಮ ಒಂದು ಜೀತವನ್ನು ತೆಗೆದುಕೊಳ್ಳುತ್ತಿದ್ದರು, ಆದ್ರೆ ಆ ಜೀತವನ್ನು ಇವನಿಗೆ ಸುಂಕವಾಗಿ ಕೊಡಬೇಕಾಗಿತ್ತು. He was misusing his authority maybe. ಈತನ ಒಂದು ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದನು. But Jesus, when he does something, ಆದ್ರೆ ಯೇಸು ಆತನು ಯಾವುದೇ ಕಾರ್ಯ ಮಾಡಬೇಕಾಗಿದ್ದರೂ he knows what he is doing. ಆತನಿಗೆ ಗೊತ್ತು ಆತನೇನು ಮಾಡುತ್ತಿದ್ದಾನೆ ಎಂಬುದಾಗಿ. When he went into this house, ಈ ಮನೆಯೊಳಗೆ ಆತನು ಒಳಗೆ ಹೋದಾಗ, and people stood outside, ಜನರು ಹೊರಗೆ ನಿಂತರು, because they were saddened now. ಯಾಕಂದ್ರೆ ಅವರು ಈಗ ದುಃಖತಪ್ತರಾಗಿದ್ದರು. But as soon as Jesus entered the house, ಯೇಸು ಸ್ವಾಮಿ ಆ ಮನೆಯೊಳಗೆ ಹೋದ ಕೂಡಲೇ there was a repentance in the heart of Zacchaeus.
ಅಲ್ಲಿ ಜಕಾಯನ ಮನಸ್ಸಿನಲ್ಲಿ ಒಂದು ಪಶ್ಚಾತ್ತಾಪ ಉಂಟಾಯಿತು. This is what happens when we see Jesus. ಇದೇ ನಮ್ಮ ಜೀವಿತದಲ್ಲಿ ಆಗುತ್ತದೆ ಯೇಸು ಸ್ವಾಮಿನನ್ನು ನೋಡಿದಾಗ. Our hearts will melt. ನಮ್ಮ ಹೃದಯಗಳು ಕರಗಿ ಹೋಗುತ್ತವೆ. And our hearts will repent. ನಮ್ಮ ಹೃದಯವು ಅದು ಪುನವರ್ತನೆ ಹೊಂದುತ್ತದೆ. Those who have seen Jesus or experienced Jesus cannot stay the way they stayed before. ಯಾರು ಯೇಸು ಸ್ವಾಮಿಯನ್ನು ನೋಡಿದ್ದಾರೋ ಆತನನ್ನು ಅನುಭವಿಸಿದ್ದಾರೋ ಅವರು ಮೊದಲು ಇದ್ದಂತೆ ಇರುವುದಕ್ಕೆ ಸಾಧ್ಯವಿಲ್ಲ. Jesus did not ask anything, but this man has started speaking to Jesus. ಯೇಸು ಸ್ವಾಮಿ ಈ ಮನುಷ್ಯನನ್ನು ಏನೂ ಕೇಳಲಿಲ್ಲ, ಆದ್ರೆ ಈ ಮನುಷ್ಯನು ಮಾತನಾಡಲಿಕ್ಕೆ ಪ್ರಾರಂಭಿಸಿದ. He is saying that I will give half of my property possessions to the poor. ಈತನು ಹೇಳಿದನು, ನನ್ನಲ್ಲಿ ಇದ್ದ ನನ್ನ ಆಸ್ತಿಯಲ್ಲಿ ಅರ್ಧ ಭಾಗ ನಾನು ಬಡವರಿಗೆ ಕೊಡ್ತೇನೆ ಎಂಬುದಾಗಿ. He is also saying that if I have cheated somebody, I will give 4 times more to them. ಆತನು ಮತ್ತೊಂದು ಹೇಳುತ್ತಿದ್ದಾನೆ, ನಾನು ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಹೆಚ್ಚು ಯಾರತ್ರನಾದ್ರೂ ತಗೊಂಡಿದ್ರೆ ಅವರಿಗೆ ಕೊಟ್ಟು ಬಿಡ್ತೇನೆ ಎಂಬುದಾಗಿ. There is a repentance happening. ಇಲ್ಲಿ ಒಂದು ಪಶ್ಚಾತ್ತಾಪ ನಡೆಯುತ್ತಿದೆ. When the repentance is happening, he is expressing that what he is going to do. ಈ ಪಶ್ಚಾತ್ತಾಪ ಹೊಂದಬೇಕಾದ್ರೆ ಆತನು ನಾನು ಏನು ಮಾಡಬೇಕು ಎಂಬುದಾಗಿ ಅನ್ಕೊಂಡಿದ್ದಾನೋ ಅದನ್ನು ಹೇಳುತ್ತಿದ್ದಾನೆ. He is not saying that I will collect more tax because now you came into my house, I got good reputation, now I can collect more. No. ಆತನು ಹೇಳ್ತಾ ಇಲ್ಲ, ನನಗೆ ಇವಾಗ ಒಳ್ಳೆ ಹೆಸರು ಬಂದಿದೆ, ನೀವು ನಮ್ಮ ಮನೆಗೆ ಬಂದಿರೋದ್ರಿಂದ ಅದಕ್ಕೆ ನಾನು ಇನ್ನೂ ಹೆಚ್ಚು ಸುಂಕಲ ವಸೂಲಿ ಮಾಡ್ತೀನಿ ಎಂಬುದಾಗಿ ಹೇಳುತ್ತಿದ್ದ. ಇಲ್ಲ. Wherever Jesus visits and wherever Jesus comes, there will be a good changes. ಎಲ್ಲಿ ದೇವರು ಯೇಸು ಸ್ವಾಮಿ ಸಂಧಿಸುತ್ತಾನೋ, ಎಲ್ಲಿ ಯೇಸು ಸ್ವಾಮಿ ಬರುತ್ತಾನೋ ಅಲ್ಲಿ ವಿಭಿನ್ನವಾದ ಒಂದು ಮಾರ್ಪಾಡು ಉಂಟಾಗುತ್ತದೆ. If you have seen Jesus, there will be a good changes in your life. ನೀವು ಯೇಸು ಸ್ವಾಮಿಯನ್ನು ನೋಡುವುದಾದರೆ ನಿಮ್ಮ ಜೀವಿತದಲ್ಲಿ ಒಂದು ಒಳ್ಳೆಯ ಮಾರ್ಪಾಡು ಉಂಟಾಗುತ್ತದೆ. Your life will never be the same. ನಿಮ್ಮ ಜೀವಿತವು ಅದೇ ಆಗಿರುವುದಿಲ್ಲ. I have seen in my own personal life how God has changed me. ನನ್ನ ಸ್ವಂತ ಜೀವನದಲ್ಲಿ ನಾನು ನೋಡಿದ್ದೇನೆ ದೇವರು ನನಗೆ ಹೇಗೆ ಮಾರ್ಪಡಿಸಿದರು ಎಂಬುದಾಗಿ. He has changed my thoughts, he has changed my words, that the way I was speaking. ಆತನು ನನ್ನ ಆಲೋಚನೆ ನನ್ನ ಮಾತುಗಳನ್ನು ಮಾರ್ಪಡಿಸುತ್ತಿದ್ದಾನೆ, ನಾನು ಹೇಗೆ ಮಾತನಾಡುತ್ತೇನೆ. When this man confessed everything, ಈ ಮನುಷ್ಯನು ತಾನು ಮಾಡಿದ್ದನ್ನೆಲ್ಲ ಪಶ್ಚಾತ್ತಾಪ ಹೊಂದಿದಾಗ Jesus said to him, ಯೇಸು ಸ್ವಾಮಿ ಆತನಿಗೆ ಹೇಳಿದರು, today salvation has come to this house. ಇವತ್ತು ರಕ್ಷಣೆ ಈ ಮನೆಯೊಳಗೆ ಬಂದಿದೆ Today ಎಂಬುದಾಗಿ. salvation has come to this house. ಈ ಹೊತ್ತು ಈ ಮನೆ ರಕ್ಷಣೆ ಹೊಂದಿದೆ ಎಂಬುದಾಗಿ. So only after the repentance we will get our salvation. ನಮ್ಮ ಪಶ್ಚಾತ್ತಾಪದಿಂದಲೇ ನಮಗೆ ಒಂದು ರಕ್ಷಣೆ ದೊರಕುವಂತದ್ದಾಗಿದೆ. Hallelujah. Hallelujah. And that was a great joy for that man that day. ಅದು ಒಂದು ದೊಡ್ಡ ಸಂಭ್ರಮದ ದಿನವಾಗಿರುತ್ತದೆ ಆ ಮನುಷ್ಯನಿಗೆ. Hallelujah. Hallelujah. Now ಈಗ the people who were outside, who were sad, ಹೊರಗೆ ನೋವಿನಿಂದ ಒಂದು ಸೋತೋದಂತ ಜನರು thinking why Jesus went to this fellow's house. ಆಲೋಚಿಸುತ್ತಿದ್ದರು, ಯಾಕೆ ಯೇಸು ಸ್ವಾಮಿ ಈ ಮನುಷ್ಯನ ಮನೆಗೆ ಹೋದರೆಂಬುದಾಗಿ. Now even they are glad. ಈಗ ಅವರು ಸಹ ಸಂತೋಷಿಸುತ್ತಿದ್ದಾರೆ. Because they are getting back what they have lost. ಯಾಕಂದ್ರೆ ಅವರು ಕಳ್ಕೊಂಡಿದ್ದನ್ನು ಅವರು ತಿರುಗಿ ಪಡೆಕೊಳ್ಳುತ್ತಿದ್ದಾರೆ. Hallelujah. Hallelujah. So there are many families who may have gone through many pain, but now all that families are been blessed. ಅನೇಕ ಕುಟುಂಬಗಳು ಅನೇಕ ವೇದನೆಯಲ್ಲಿ ಹಾದು ಹೋಗಿರಬಹುದು, ಆದರೆ ಅದೇ ಕುಟುಂಬಗಳಿಗೆ ಆಶೀರ್ವಾದ ಉಂಟಾಗುತ್ತಿದೆ. Jesus will touch and visit the people who are troubling you. ಯೇಸು ಸ್ವಾಮಿ ನಿಮ್ಮನ್ನು ಕಿರುಕುಳ ಕೊಡುವ ಒಂದು ಜನರನ್ನು ಆತನು ಸಂದರ್ಶಿಸಲಿಕ್ಕಿದ್ದಾನೆ. Not to trouble you more, but to nullify the trouble for you. ನಿಮ್ಮನ್ನು ಹೆಚ್ಚು ಕಿರುಕುಳ ಕೊಡ್ಲಿಕ್ಕೆ ಅಲ್ಲ, ಆದ್ರೆ ಆ ಕಿರುಕುಳವನ್ನು ತಪ್ಪಿಸಲಿಕ್ಕೆ. Now all the people had a thought, ಈಗ ಎಲ್ಲ ಜನರು ಅಂದುಕೊಂಡರು, good that Jesus went to this man's house. ಒಳ್ಳೆದಾಯ್ತು ಈ ಮನುಷ್ಯನು ಜಕಾಯನ ಮನೆಗೆ ಹೋಗಿದ್ದು ಎಂಬುದಾಗಿ. But when Jesus entered, ಆದ್ರೆ ಯೇಸು ಸ್ವಾಮಿ ಆ ಮನೆಯೊಳಗೆ ಹೋದಾಗ the same people grumbled and discussed and
all such things. ಇದೇ ಜನರು ಅವರು ಗೊಣಗಾಡಿದರು, ಅವರು ತಮ್ಮೊಳಗೆ ಮಾತಾಡಿಕೊಂಡರು. But what happened inside the house? ಆದ್ರೆ ಮನೆಯೊಳಗೆ ಆಗಿದ್ದ ಪರಿಸ್ಥಿತಿ, it brought a great joy to the city. ಅದು ಆ ಒಂದು ಪ್ರದೇಶಕ್ಕೆ ಒಂದು ದೊಡ್ಡ ಸಂತೋಷ ಉಂಟು ಮಾಡಿತು. All the people were able to see the glory of God, the changes that happened in Zacharias' life. ಆ ದೇವರ ಒಂದು ಪ್ರಸನ್ನತೆ, ಆ ಒಂದು ಜಕಾಯನ ಮನೆಯಲ್ಲಿ ನಡೆದಂತ ಒಂದು ಪರಿವರ್ತನೆ ಎಲ್ಲರೂ ನೋಡ್ಲಿಕ್ಕೆ ಪ್ರಾರಂಭಿಸಿದರು. Zacharias just wanted to see Jesus. ಜಕಾಯನಿಗೆ ಯೇಸು ಸ್ವಾಮಿಯನ್ನು ನೋಡ್ಲಿಕ್ಕೆ ಮಾತ್ರ ಇಷ್ಟವಿತ್ತು. But entire town saw the changes that happened in Zacharias. ಆದ್ರೆ ಎಲ್ಲ ಪಟ್ಟಣದವರು ಆ ಒಂದು ಜಕಾಯನ ಮನೆಯಲ್ಲಿ ನಡೆದಂತ ಪರಿವರ್ತನೆಯನ್ನು ನೋಡಿದರು. No matter who you are, ನೀನ್ ಯಾರೇ ಆಗಿದ್ದರು, God has a solution. ದೇವರಿಗೆ ನಿನ್ನ ಬಗ್ಗೆ ಒಂದು ಆಲೋಚನೆ ಇದೆ. He will do things not according to our thoughts. ನಮ್ಮ ಒಂದು ಆಲೋಚನೆಯ ಪ್ರಕಾರ ಆತನು ಕೆಲಸ ಮಾಡುವ, not according to what we think God will do. ನಾವು ಆಲೋಚಿಸುವ ಪ್ರಕಾರ ದೇವರು ಮಾಡುವುದಲ್ಲ. He do much more wiser and much more beautiful way. ನಮಗಿಂತ ಹೆಚ್ಚಾಗಿ ಜ್ಞಾನದಿಂದ ಸುಂದರವಾಗಿ ಆತನು ಮಾಡುವಾತನಾಗಿರುತ್ತಾನೆ. Because he is a mighty God. ಯಾಕಂದ್ರೆ ಆತನು ಪರಾಕ್ರಮಿಯಾದ ದೇವರು. He is a marvelous God. ಆತನು ಅತ್ಯುತ್ತಮವಾದಂತಹ ದೇವರು. As he told to this man, today salvation has come to this house. ಈ ಮನುಷ್ಯನಿಗೆ ಹೇಳಿದಂತೆ ಇಂದು ಈ ಮನೆಯಲ್ಲಿ ರಕ್ಷಣೆಯಾಗಿದೆ ಎಂಬುದಾಗಿ. Have you received the true salvation? ನೀವು ಆ ರಕ್ಷಣೆಯನ್ನು ಹೊಂದಿಕೊಂಡಿದ್ದೀರಾ? Have you had the true repentance? ಆ ನಿಜವಾದ ಪಶ್ಚಾತ್ತಾಪವನ್ನು ಹೊಂದಿಕೊಂಡಿದ್ದೀರಾ? If you had not had that moments, ನಿಮ್ಮಲ್ಲಿ ಆ ಒಂದು ಸಂದರ್ಭಗಳು ಇಲ್ಲವಾದರೆ, this is the right time that you can repent before God. ಇದೇ ಒಂದು ಸಂದರ್ಭ ನೀವು ದೇವರೊಟ್ಟಿಗೆ ಪಶ್ಚಾತ್ತಾಪ ಹೊಂದುವುದು. So that when you repent, ಯಾಕಂದ್ರೆ ನೀವು ಪಶ್ಚಾತ್ತಾಪ ಹೊಂದಿದಾಗ you will receive the salvation of God. ನಿಮಗೆ ದೇವರ ರಕ್ಷಣೆ ಉಂಟಾಗುವುದು. Hallelujah. 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 It's such a wonderful moment that Jesus had in the Jericho. ಇದು ಒಂದು ಒಳ್ಳೆಯ ಒಂದು ಸುಸಂದರ್ಭವಾಗಿತ್ತು ಯೇಸು ಸ್ವಾಮಿ ಆ ಯೆರಿಕೋ ಪಟ್ಟಣದಲ್ಲಿ ನಡೆಸಿದದ್ದು. The blind man received his sight. ಆ ಒಂದು ಹುಟ್ಟು ಕುರುಡನು ಆತನ ಕಣ್ಣುಗಳನ್ನು ಪಡ್ಕೊಂಡನು and followed Jesus. ಆತನು ಯೇಸುವನ್ನು ಹಿಂಬಾಲಿಸಿದನು. The rich man saw Jesus. ಆ ಒಂದು ಧನಿಕನು ಯೇಸು ಸ್ವಾಮಿಯನ್ನು ಕಂಡನು and also followed Jesus. ಆತನು ಸಹ ಯೇಸುವನ್ನು ಹಿಂಬಾಲಿಸಿದನು. People who saw the miracle, what happened to this blind man, ಆ ಕುರುಡನಿಗೆ ಆದಂತ ಅದ್ಭುತಗಳನ್ನು ನೋಡಿದ ಜನರು they praised God. ಅವರು ದೇವರಿಗೆ ಸ್ತುತಿ ಮಾಡಿದರು. People who saw the changes in Zacharias, ಜಕಾಯನಲ್ಲಿ ಪರಿವರ್ತನೆಯನ್ನು ಕಂಡ ಜನರು, people thanked and praised God. ಅವರು ದೇವರಿಗೆ ಸ್ತೋತ್ರ ಸಲ್ಲಿಸಿ ಆರಾಧಿಸಿದರು. Hallelujah. Hallelujah. So let us praise God in all time. ಎಲ್ಲ ಒಂದು ಸಂದರ್ಭಗಳಲ್ಲೂ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. Because whatever he is doing, ಯಾಕಂದ್ರೆ ಆತನು ಮಾಡುವ ಒಂದೊಂದು ಕಾರ್ಯವು he does with wisdom. ಆತನು ತುಂಬಾ ಜ್ಞಾನದಿಂದ He ಮಾಡುವಾತನಾಗಿರುತ್ತಾನೆ. does for our good. ಆತನು ನಮ್ಮ ಒಳಿತಿಗಾಗಿ The ಮಾಡುವಾತನಾಗಿರುತ್ತಾನೆ. word of God promises, ನಮ್ಮ ದೇವರ ವಾಕ್ಯ ನಮಗೆ ಒಂದು ವಾಗ್ದಾನ ಮಾಡುತ್ತದೆ. all things works together for good for those who love the Lord. ದೇವರನ್ನು ಪ್ರೀತಿಸುವವರಿಗೆ ಎಲ್ಲದೂ ಒಳ್ಳೆ ಶುಭವಾಗಿ ಮಾಡುತ್ತದೆ. Hallelujah. Hallelujah. Maybe what you're looking is everything looks like bad. ನೀವು ನೋಡುವುದೆಲ್ಲವೂ ಕೆಟ್ಟದಾಗಿ ಕಾಣಬಹುದು. But if you truly love God, ಆದ್ರೆ ನೀವು ನಿಜವಾಗಿಯೂ ದೇವರನ್ನು ಪ್ರೀತಿಸಿದರೆ all things will turn for your good. ಎಲ್ಲವೂ ನಿಮಗೆ ನಿಮ್ಮ ಒಳಿತಿಗಾಗಿ ಅದು ಮಾರ್ಪಡುವಾಗ. When Jesus went into that house, ಯೇಸು ಕ್ರಿಸ್ತನು ಆ ಮನೆಯೊಳಗೆ ಹೋದಾಗ it looked like a wrong choice. ಅದು ಒಂದು ಕೆಟ್ಟ ಒಂದು ಆಯ್ಕೆಯಾಗಿ ಕಾಣಿಸಿಕೊಂಡಿತು. It looks like a different move. ಅದು ಒಂದು ವಿಭಿನ್ನವಾದಂತ ಒಂದು ಚರ್ಯೆಯಾಗಿ ಕಾಣಿಸಿಕೊಂಡಿತು. But all things works together for good for those who love the Lord. ಆದ್ರೆ ಯೇಸುವನ್ನು ಪ್ರೀತಿಸುವ ಒಬ್ಬೊಬ್ಬರಿಗೂ ಅದು ಒಳ್ಳೆಯದಾಗಿ ಮಾರ್ಪಾಟಾಗುತ್ತದೆ. So it turned out to be a good for the people of Jericho. ಅದು ಯೆರಿಕೋ ಪಟ್ಟಣದ ಜನರಿಗೆ ಅದು ಒಳ್ಳೆ ಕಾರ್ಯವಾಗಿ. And we see that for the Son of Man came to seek and save what was lost.
ಇಲ್ಲಿ ನಾವು ನೋಡುತ್ತೇವೆ ಮನುಷ್ಯನ ಕುಮಾರನು ಯಾರು ಕಳೆದು ಹೋಗಿದ್ದಾರೋ ಅವರನ್ನು ಹುಡುಕಿ ಅವರನ್ನು ಪುನರ್ಜೀವನಗೊಳಿಸುವುದಕ್ಕೆ ಬಂದನೆಂಬುದಾಗಿ. If you have lost, ನೀವು ಕಳೆದು ಹೋಗಿದ್ದರೆ Jesus is seeking you. ಯೇಸು ಕ್ರಿಸ್ತನು ನಿಮ್ಮನ್ನು ಹುಡುಕಿ ಬರುವಾತನಾಗಿರುತ್ತಾನೆ. He will come right to you. ನಿಮ್ಮಲ್ಲಿಗೆ ಬರುವಾತನಾಗಿರುತ್ತಾನೆ. And he will change you. ಆತನು ನಿಮ್ಮನ್ನು ಪರಿವರ್ತಿಸುತ್ತಾನೆ. He will turn things for good for you. ನಿಮಗೆ ಎಲ್ಲ ಕಾರ್ಯಗಳು ಒಳ್ಳೆಯದನ್ನಾಗಿ ಪರಿವರ್ತಿಸುತ್ತಾನೆ. He will find you for sure. ನಿಮ್ಮನ್ನು ಆತನು ಕಂಡುಕೊಳ್ಳುವಾತನಾಗಿರುತ್ತಾನೆ. Whether you are on the top, ನೀವು ಮೇಲಿರುವುದಾದರೂ, or whether you are on down, ನೀವು ಕೆಳಗಿರುವುದಾದರೂ, whether you are rich, ನೀವು ಧನಿಕರಾದರೂ, whether you are poor, ನೀವು ಅಲ್ಪರಾದರೂ, whether you are educated, ನೀವು ಓದಿದಂತವರಾಗಿದ್ದರೂ, whether uneducated, ನೀವು whether ಓದಿಲ್ಲದವರಾಗಿದ್ದರೂ, you have a great reputation, ನಿಮಗೆ ದೊಡ್ಡ ಒಂದು ಹೆಸರು ಇರುವಂತದ್ದಾದರೂ, or no reputation. ಅಥವಾ ಹೆಸರು ಇಲ್ಲದಾಗಿದ್ದರೂ. So this blind beggar, there is no name written in the Bible. ಈ ಒಂದು ಹುಟ್ಟುಕರಡನ ಹೆಸರನ್ನು ಸತ್ಯವೇದದಲ್ಲಿ ನಾವು ನೋಡುವುದು. Whether you have a name of fame in society or not. ನಿಮಗೆ ನಿಮ್ಮ ಒಂದು ಸ್ಥಳದಲ್ಲಿ ಆ ಒಂದು ಹೆಸರು ಇದೆಯೋ ಇಲ್ಲವೋ. But God wants to give you a new life and a new name. ಆದ್ರೆ ದೇವರಿಗೆ ನಿಮಗೆ ಹೊಸ ಜೀವಿತವನ್ನು ಹೊಸ ಹೆಸರನ್ನು ಕೊಡ್ಲಿಕ್ಕೆ ಇಷ್ಟ. No matter who you are, ನೀವು ಯಾರೇ ಆಗಿದ್ದರು, God loves everyone equally. ದೇವರು ಎಲ್ಲವರನ್ನು ಸರಿಸಮಾನವಾಗಿ ಪ್ರೀತಿಸುತ್ತಾನೆ. Let us have the desire ನಮ್ಮ ಹೃದಯದಲ್ಲಿ ಒಂದು ಅಪೇಕ್ಷೆ ಇಟ್ಟುಕೊಳ್ಳೋಣ, to see Jesus. ಯೇಸುವನ್ನು ನೋಡಲಿಕ್ಕೆ. The Bible says, ಸತ್ಯವೇದವು ಹೇಳುತ್ತದೆ, without holiness ಅಲ್ಲಿ ಪರಿಶುದ್ಧತೆ ಇಲ್ಲವಾದರೆ we cannot see God. ನಾವು ದೇವರನ್ನು ನೋಡ್ಲಿಕ್ಕೆ Let us ಸಾಧ್ಯವಿಲ್ಲ. have a desire ನಾವು ಒಂದು ಅಪೇಕ್ಷೆ ಇಟ್ಟುಕೊಳ್ಳೋಣ, and ask the help of the Holy Spirit ಒಂದು ಪವಿತ್ರಾತ್ಮನ ಸಹಾಯವನ್ನು ಕೇಳೋಣ, to live a life which is acceptable in His eyes. ಆತನ ದೃಷ್ಟಿಯಲ್ಲಿ ಒಳ್ಳೆ ಜೀವನ ನಡೆಸಲು ಕೇಳುவோಣ. Are you struggling to have a good life? ನಿಮ್ಮ ಒಂದು ಒಳ್ಳೆಯ ಜೀವಿತ ನಡೆಸಲಿಕ್ಕೆ ನೀವು ಕಷ್ಟಪಡುತ್ತೀರಿ. You want to do good but you are not able to do good. ನಿಮಗೆ ಒಳ್ಳೆಯದು ಮಾಡಲಿಕ್ಕೆ ಇಷ್ಟವಾಗುತ್ತಿದೆ ಆದ್ರೆ ಆಗುತ್ತಿಲ್ಲ. You are addicted so much that you are not able to come out of that. ನೀವು ಅನೇಕ ಚಟಗಳಿಗೆ ನೀವು ದಾಸರಾಗಿದ್ದೀರಾ, ಅಲ್ಲಿಂದ ಹೊರಬರಲಿಕ್ಕೆ ಸಾಧ್ಯವಾಗುತ್ತಿಲ್ಲ. Today God wants to deliver and give salvation to you. ಇವತ್ತು ದೇವರು ನಿಮ್ಮನ್ನು ಬಿಡಿಸಿ ನಿಮಗೆ ಒಂದು ರಕ್ಷಣೆಯನ್ನು ಕೊಡ್ಲಿಕ್ಕೆ We ಇಷ್ಟಪಡುತ್ತಾರೆ. will like to pray for you. ನಿಮಗೋಸ್ಕರ ಪ್ರಾರ್ಥಿಸಲು ಇಷ್ಟಪಡುತ್ತೇವೆ. Let us have a true repentance like how the Zacharias had. ಒಂದು ನಿಜವಾದ ಪರಿವರ್ತನೆ ಈ ಒಂದು ಜಕಾಯನಿಗೆ ನಡೆದಂತದ್ದು ನಿಮ್ಮ ಜೀವಿತದಲ್ಲಿ. If the Holy Spirit is inspiring you to confess certain things before God, ಪವಿತ್ರಾತ್ಮನು ನಿಮ್ಮಲ್ಲಿ ಆಲೋಚನೆ ಇಟ್ಟಿದರೆ ಕೆಲವೊಂದು ವಿಷಯವನ್ನು ನಾನು ಪರಿವರ್ತನೆ ಹೊಂದಬೇಕೆಂಬುದಾಗಿ, if the Holy Spirit is reminding the wrong that you have done and you want to leave that and confess that, ಪವಿತ್ರಾತ್ಮನು ನಿಮ್ಮೊಳಗೆ ನಿಮ್ಮ ತಪ್ಪುಗಳನ್ನು ತೋರಿಸಿ ನೀವು ಅದನ್ನು ಪಶ್ಚಾತ್ತಾಪ ಹೊಂದಬೇಕು ಎಂಬುದಾಗಿದ್ದರೆ, God is willing to forgive and give you a new life. ದೇವರು ನಿಮ್ಮನ್ನು ಕ್ಷಮಿಸಿ ನಿಮಗೆ ಹೊಸ ಜೀವನವನ್ನು ಕೊಡಲಿಕ್ಕೆ ಇಷ್ಟಪಡುತ್ತಾರೆ. Only when Zacharias confessed all his mistakes and told that he'll give back to the poor and he'll give back 4 times more if he is cheated, then Jesus told, today you will receive the salvation. ಜಕಾಯನು ಆತನು ಪರಿವರ್ತನೆ ಹೊಂದಿ ಆತನು ನನ್ನಲ್ಲಿ ಇರುವ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಮತ್ತೆ ಹೆಚ್ಚಾಗಿ ತೆಗೆದುಕೊಂಡಿರುವವರಿಗೆ 4ರಷ್ಟು ತಿರುಗಿಸಿ ಕೊಡುತ್ತೇನೆ ಎಂಬುದಾಗಿ ಅಂದಾಗ ಆತನ ಜೀವಿತದಲ್ಲಿ ಒಂದು ಪರಿವರ್ತನೆ ಉಂಟಾಯಿತು. Can we pray? ನಾವು ಪ್ರಾರ್ಥಿಸೋಣ. Father in heaven, ಪರಲೋಕದ ತಂದೆಯೇ, see the hearts of your people who are repenting. ಪಶ್ಚಾತ್ತಾಪ ಹೊಂದುವ ನಿನ್ನ ಮಕ್ಕಳ ಹೃದಯವನ್ನು ನೀನು ನೋಡು. Those who are confessing, oh God, ಯಾರು ಪಶ್ಚಾತ್ತಾಪ ಹೊಂದುತ್ತಿದ್ದಾರೋ ಕರ್ತನೇ, thank you that you are forgiving. ನಿನಗೆ ಕೃತಜ್ಞತೆ, ನೀನು ಅವರಿಗೆ ಬಿಡುಗಡೆ ಕೊಡುತ್ತೀ ಎಂಬುದಾಗಿ. Thank you for your love which is covering us. ನಿನ್ನ ಪ್ರೀತಿ ನಮ್ಮನ್ನು ಮರೆಮಾಚುವುದಕ್ಕಾಗಿ ಸ್ತೋತ್ರ. That you are saying that your sins are remembered no more. ನೀ ಹೇಳುತ್ತಿದ್ದಿ ನಿನ್ನ ಪಾಪವು ಇನ್ನು ಮುಂದೆ ಯಾವಾಗಲೂ ನಾನು ನೆನೆಸುವುದಿಲ್ಲ ಎಂಬುದಾಗಿ. Thank you Jesus for this deliverance. ಈ ಒಂದು ಬಿಡುಗಡೆಗಾಗಿ ನಿನಗೆ ಸ್ತೋತ್ರ ಕರ್ತನೆ. Holy Spirit, help us ಪವಿತ್ರಾತ್ಮನೇ ನಮ್ಮನ್ನು ಪ್ರೇರೇಪಿಸು to lead a life according to thy will in your sight. ನಮಗೆ ಸಹಾಯ ಮಾಡು ನಿನ್ನ ಒಂದು ಚಿತ್ತಕ್ಕೆ ಅನುಸಾರವಾಗಿ ಈ ಜೀವಿತವನ್ನು ನಡೆಸಲು. Thank you Lord. ನಿನಗೆ ಸ್ತೋತ್ರ ಕರ್ತನೆ. In Jesus name we pray. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೆನ್.